ವೀಕ್ಷಕರೇ, ಮೊದಲನೇದಾಗಿ ಈ ನಕ್ಷತ್ರಗಳ ವಿಚಾರದಲ್ಲಿ ಒಟ್ಟಾರೆ ಈ ವಿಶ್ವಾವಸು ನಾಮ ಸಂವತ್ಸರದ ಒಂದು ವರ್ಷ ಭವಿಷ್ಯದ ಫಲಗಳು ಯಾವ ರೀತಿ ಇರಲಿದೆ ಅನ್ನುವಂಥ ವಿಚಾರವನ್ನು ನಾನು ತಮಗೆಲ್ಲ ಈಗ ತಿಳಿಸ್ಕೊಡ್ತೀನಿ. ಮೊದಲನೇ ಸೆಟ್ನಲ್ಲಿ ಬರ್ತಕ್ಕಂಥದ್ದು 3 ನಕ್ಷತ್ರಗಳು. ಅವು ಅಶ್ವಿನಿ, ಮಖ, ಮೂಲ. ಈ 3 ನಕ್ಷತ್ರಗಳ ಈ ಸೆಟ್ಟನ್ನು ನಾವು ಈ ಸಹಜವಾಗಿ ಶಾಸ್ತ್ರದಲ್ಲಿ ಟ್ರೈನಲ್ ಸ್ಟಾರ್ಸ್ ಅಂತ ಕರಿತೀವಿ, ಅಥವಾ ತ್ರಿಕೋನ ನಕ್ಷತ್ರಗಳು ಅಂತ ಕರಿತೀವಿ. ಈ ತ್ರಿಕೋನ ನಕ್ಷತ್ರಗಳ ಫಲಗಳು ಹೆಚ್ಚು ಕಡಿಮೆ 95% ಒಂದೇ ರೀತಿಯಾಗಿ ಇರ್ತದೆ. ಒಂದು 5% ಮಾತ್ರ ಸ್ವಲ್ಪ ವೇರಿಯೇಷನ್ಸ್ ಬರ್ತಕ್ಕಂಥದ್ದು ಬೇಸ್ಡ್ ಅಪಾನ್ ದಿ ರಾಶಿ. ನೋಡಿ, ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಬರ್ತಕ್ಕಂಥದ್ದು, ಮಖ ನಕ್ಷತ್ರ ಸಿಂಹ ರಾಶಿಯಲ್ಲಿ ಬರ್ತಕ್ಕಂಥದ್ದು, ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಬರ್ತಕ್ಕಂಥದ್ದು. ಯಾವುದೇ ಈ 3 ನಕ್ಷತ್ರದಿಂದ ಎಣಿಕೆ ಮಾಡಿಕೊಂಡ್ರೂ ಅದು 1, 10, 19 ಒಂದು ರೇಂಜಲ್ಲೇ ಬರುತ್ತೆ. ಈ 3 ನಕ್ಷತ್ರಗಳನ್ನು ಆಳ್ತಕ್ಕಂತಹ ಗ್ರಹ, ಆ ಗ್ರಹಾಧಿಪತಿ ಕೇತು ಗ್ರಹ. ಹಾಗಾಗಿ ಕೇತು ಗ್ರಹದ ಅಧಿಪತ್ಯಕ್ಕೆ ಒಳಪಡ್ತಕ್ಕಂತಹ ಈ ಅಶ್ವಿನಿ ನಕ್ಷತ್ರ, ಮಖ ನಕ್ಷತ್ರ ಹಾಗೂ ಮೂಲ ನಕ್ಷತ್ರದವರ ಈ ವಿಶ್ವಾವಸು ನಾಮ ಸಂವತ್ಸರ ಫಲ ಯಾವ ರೀತಿ ಇರಲಿದೆ ಅನ್ನುವಂಥ ವಿಚಾರಕ್ಕೆ ತಾವು ತಿಳ್ಕೊಳ್ಳೋದಕ್ಕೆ ಮುಂದಾದಾಗ, ಈ ನೋಡಿ, ಅಶ್ವಿನಿ ನಕ್ಷತ್ರ ಸಾಮಾನ್ಯವಾಗಿ ಅವರಿಗೆ ಗುರುಬಲ ಅಂತಕ್ಕಂಥದ್ದು ಮೇ 14ನೇ ತಾರೀಕಿನಿಂದ ಇರೋದಿಲ್ಲ, ಅಲ್ಲಿವರೆಗೂ ಗುರುಬಲ ಇರುತ್ತೆ. ಮಖ ನಕ್ಷತ್ರದವ್ರಿಗೆ ಗುರುಬಲ ಹಾಗೂ ಮೂಲ ನಕ್ಷತ್ರದವರಿಗೆ ಗುರುಬಲ ಕಂಪ್ಲೀಟ್ಲಿ ಥ್ರೂಔಟ್ ದಿ ಇಯರ್ ಇರುತ್ತೆ, ಫ್ರಮ್ ಮೇ 14th ಆನ್ವರ್ಡ್ಸ್. ಹಾಗಾಗಿ ಈ ಮೇ 14ನೇ ತಾರೀಕಿನ ನಂತರ ಈ ಮಖ ನಕ್ಷತ್ರದವರಿಗೆ ಹಾಗೂ ಮೂಲ ನಕ್ಷತ್ರದವರಿಗೆ ವಿಶೇಷವಾದಂತಹ ಒಂದು ಗುರುವಿನ ಬಲ ಪ್ರಾಪ್ತವಾಗುತ್ತೆ. ನೋಡಿ, ಅಶ್ವಿನಿ ನಕ್ಷತ್ರದವರಿಗೆ ಶನಿಯ ಒಂದು ಸಾಡೆ ಸಾತಿಯ ಒಂದು ಆರಂಭದ ಕಾಲಘಟ್ಟ, ಮಖ ನಕ್ಷತ್ರದವರಿಗೆ ಅಷ್ಟಮ ಶನಿಯ ಒಂದು ಪ್ರಭಾವ, ಮೂಲ ನಕ್ಷತ್ರದವರಿಗೆ ಅರ್ಧಾಷ್ಟಮ ಶನಿಯ ಒಂದು ಪ್ರಭಾವ. ಹೀಗಾಗಿ ಈ ಗುರು ಶನಿ ಸಹಜವಾಗಿ ಎಸ್ಪೆಷಲಿ ಈ 3 ನಕ್ಷತ್ರದವರಿಗೆ ಶನಿಯ ಒಂದು ಪ್ರಭಾವ ಸಾಮಾನ್ಯವಾಗಿರುತ್ತೆ. ಗುರುವಿನ ಬಲ 2 ನಕ್ಷತ್ರದವರಿಗೆ, ಮೂಲ ಮತ್ತು ಮಖ ನಕ್ಷತ್ರದವರಿಗೆ ಇದ್ದಾಗ ವಿಶೇಷವಾದಂತಹ ಆ ಒಂದು ದೈವದ ಅನುಗ್ರಹ, ಅವರವರ ಮನೆ ದೇವರ ಅನುಗ್ರಹ, ಅದರಿಂದ ಎಲ್ಲವೂ ಸಹ ಒಳಿತಾಗುತ್ತೆ. ಅಶ್ವಿನಿ ನಕ್ಷತ್ರದವರಿಗೆ ಮೇ 14ನೇ ತಾರೀಕುವರೆಗೂ ಮಾತ್ರ ಗುರುಬಲ. ತದನಂತರದಲ್ಲಿ ಒಂದು ರೀತಿಯಾಗಿ ಈ ಸ್ಟೆಲ್ಲಾರ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ, ಅಂದರೆ ನಕ್ಷತ್ರಗಳನ್ನು ದಾಟ್ಕೊಂಡು ಮುಂದಿನ ನಕ್ಷತ್ರಗಳಿಗೆ ಈ ಗುರು ಪ್ರಯಾಣ ಮಾಡ್ತಕ್ಕಂತಹ ಒಂದು ಸಂದರ್ಭ ಏನು ಬರುತ್ತೆ, ಆ ಸಂದರ್ಭದಲ್ಲಿ ಪಾರ್ಷಿಯಲ್ ಆಗಿ ಸ್ವಲ್ಪ ಯೋಗಯುಕ್ತ ಫಲಗಳನ್ನು ಗುರು ಕೊಡ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದವ್ರಿಗೆ. ಸಾಮಾನ್ಯವಾಗಿ ಏನಾಗುತ್ತೆ, ಅಶ್ವಿನಿ ನಕ್ಷತ್ರಕ್ಕೆ ಈ ಒಂದು ಗುರುವಿನ ಒಂದು ಟ್ರಾನ್ಸಿಷನ್ನು ಆರಿದ್ರ ನಕ್ಷತ್ರದ ಮೇಲೆ ಆಗುವಂತಹ ಒಂದು ಸಂದರ್ಭ ಅದು ಯಾವಾಗಪ್ಪ ಅಂತಂದರೆ ಎಕ್ಸಾಕ್ಟ್ಲಿ 1 ತಿಂಗಳ ನಂತರ. ಯಾವಾಗ ಈ ಗುರುವಿನ ಒಂದು ಸ್ಥಾನ ಬದಲಾವಣೆ ಯಾವಾಗುತ್ತೆ, ಮೇ 14ನೇ ತಾರೀಕು ಏನಾಗ್ತದಲ್ಲ, ಆ ಒಂದು ಸಂದರ್ಭದಿಂದ 1 ತಿಂಗಳ ನಂತರದಿಂದ ಶುರುವಾಗುತ್ತೆ. ಅಂದರೆ ಮೇ 14ರಿಂದ 1 ತಿಂಗಳು ಅಂದಾಗ ಜೂನ್ 14ನೇ ತಾರೀಕು. ಸೊ ಜೂನ್ 14ನೇ ತಾರೀಕಿನಿಂದ ಅಪ್ ಟು ಒಂದು ನವೆಂಬರ್ವರೆಗೂ ಹೆಚ್ಚು ಕಡಿಮೆ, ಅಥವಾ ಒಂದು 18ನೇ ತಾರೀಕು ಅಕ್ಟೋಬರ್ವರೆಗೂ ಅವ್ರಿಗೆ ಸಾಮಾನ್ಯವಾಗಿ ಒಂದು ರೀತಿಯಾದಂತಹ ಒಂದು ವಿಶೇಷ ಒಂದು ಗುರುವಿನ ಈ ಸೆಕೆಂಡರಿ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಿ. ಈ ಸೆಕೆಂಡ್ರಿ ಇನ್ಫ್ಲೂಯೆನ್ಸಿಂದ ಎಲ್ಲೋ ಒಂದು ಕಡೆ ಅದು ಒಂದು ಉತ್ತಮವಾದಂತಹ ಒಂದು ಅನುಗ್ರಹವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಗಮನಿಸಬೇಕಾದಂಥ ಸಂಗತಿ ಏನಪ್ಪ ಅಂತಂದರೆ, ಈ ಜೂನ್ 14ರಿಂದ ಆಗಸ್ಟ್ 12ನೇ ತಾರೀಕಿನವರೆಗೂ ಗುರು ಆರಿದ್ರ ನಕ್ಷತ್ರದ ಮೇಲೆ ಸಂಚಾರ ಮಾಡ್ತಕ್ಕಂಥ ಒಂದು ಕಾಲಮಾನ. ಹಾಗಾಗಿ ಈ ಒಂದು ಕಾಲಮಾನದಲ್ಲಿ ಈ ಅಶ್ವಿನಿ ನಕ್ಷತ್ರದವ್ರಿಗೆ, ಎಸ್ಪೆಷಲಿ ಅಶ್ವಿನಿ ನಕ್ಷತ್ರದ ಮೊದಲನೇ ಚರಣ 4ನೇ ಚರಣದವ್ರಿಗೆ ಭಾರೀ ಒಂದು ಅನುಗ್ರಹಗಳು, ಒಂದು ರೀತಿ ಅದೃಷ್ಟದಾಯಕವಾದಂಥ ವಿಚಾರಗಳು, ಆ ಭಾಗ್ಯೋದಯದ ಲೆಕ್ಕಾಚಾರದಲ್ಲಿ ಅನುಗ್ರಹಗಳು ಪ್ರಾಪ್ತವಾಗುತ್ತೆ. ಹಾಗಾಗಿ ಅಶ್ವಿನಿ ನಕ್ಷತ್ರದವ್ರಿಗೆ ಇದೊಂದು ಸ್ಪೆಷಲ್ ಪ್ರಾಮಿನೆಂಟ್ ಟೈಮ್ ಲೈನ್ ಅಂತ ಹೇಳ್ಬೋದು.
ಈ ಸ್ಪೆಷಲ್ ಪ್ರಾಮಿನೆಂಟ್ ಟೈಮ್ ಲೈನ್ ಅಂತ ಹೇಳ್ತಕ್ಕಂಥದ್ದು ಯಾಕೆ ಇವ್ರಿಗೆ ಮಾತ್ರ ಹೇಳ್ತೀವಿ, ಈ ಮಖ ಮತ್ತು ಮೂಲ ನಕ್ಷತ್ರದವ್ರಿಗೆ ಯಾಕೆ ಇದನ್ನು ಹೇಳೋದಿಲ್ಲ ಅಂತಂದಾಗ, ಈ ಅಶ್ವಿನಿ ನಕ್ಷತ್ರದವ್ರಿಗೆ ಸಾಮಾನ್ಯವಾಗಿ ಗುರುವಿನ ಸಂಚಾರ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರಗಳಲ್ಲಿ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ವಿಶೇಷವಾದಂತಹ ಒಂದು ಯೋಗಯುಕ್ತ ಫಲಗಳು ಲಭ್ಯವಾಗೇ ಆಗುತ್ತೆ. ಇದು ಶತಸಿದ್ಧ. ಇದು ಹಾಗಾಗಿ ರಾಶ್ಯಾನ್ ಬಲ ಅಂತ ಹೇಳ್ತೀವಿ ಅಥವಾ ರಾಶ್ಯಾತ್ ಬಲ ಅಂತ ಹೇಳ್ತೀವಿ. ಆ ರಾಶ್ಯಾತ್ ಬಲ ಈ ಏನು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಈ ಸ್ಟೆಲ್ಲಾರ್ ಇನ್ಫ್ಲೂಯೆನ್ಸಿಂದ ಬರ್ತಕ್ಕಂತಹ ಒಂದು ಪಾಸಿಟಿವ್ ಎಫೆಕ್ಟ್, ಅಂದರೆ ಸ್ಟಾರ್ ಲೆವೆಲ್ ಇನ್ಫ್ಲೂಯೆನ್ಸಿಂದ ಬರ್ತಕ್ಕಂಥ ಪಾಸಿಟಿವ್ ಎಫೆಕ್ಟ್ ಏನು ಬರ್ತದೆ, ಅದು ಒಂದು ರೀತಿಯಾದಂತಹ ಆ ಹಿಂಬದಿಯ ಅನುಗ್ರಹ ಅಂತ. ಹಿಂಬದಿಯ ಅನುಗ್ರಹ ಅಂದರೆ ಇಂಡೈರೆಕ್ಟ್ ಇನ್ಫ್ಲೂಯೆನ್ಷಿಯಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಹಾಗಾಗಿ ಆ ಇಂಡೈರೆಕ್ಟ್ ಇನ್ಫ್ಲೂಯೆನ್ಷಿಯಲ್ ಎಫೆಕ್ಟಿಂದ ಒಂದಲ್ಲ ಒಂದು ರೀತಿ ಅಶ್ವಿನಿ ನಕ್ಷತ್ರದವ್ರಿಗೆ ಕಡಿಮೆ ಪ್ರಮಾಣದ ಕಾಲ ಆದರೂ ಸಹ ಈ ಜೂನ್ 14ರಿಂದ ಒಂದು ರೀತಿಯಾಗಿ ಒಂದು 58 ದಿನಗಳ ಕಾಲ ಹೇಳುವಂಥ ಒಂದು ವಿಚಾರ. ಹಾಗಾಗಿ ಈ 58 ದಿನಗಳ ಕಾಲದಲ್ಲಿ ನಿಮ್ಮ ಒಂದು ಅಪೇಕ್ಷಿತವಾದಂಥ ಕೆಲಸ ಕಾರ್ಯಗಳೆಲ್ಲ ಸರಾಗವಾಗಿ ನಡೆಯುತ್ತೆ. ಒಂದು ರೀತಿಯಾಗಿ ಅನುಗ್ರಹ ಪೂರಿತವಾಗಿ ಭಗವಂತ ನಿಮಗೆ ಅನುಗ್ರಹಿಸ್ತಾನೆ. ನಿಮ್ಮ ಕುಲದೇವರ ಒಂದು ದರ್ಶನವನ್ನು ಆ ಸಂದರ್ಭದಲ್ಲಿ ಮಾಡೋದನ್ನ ಮರಿಬೇಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮಖ ನಕ್ಷತ್ರದವ್ರಿಗೆ ಒಟ್ಟಾರೆ ಈ ಗುರು ಮತ್ತು ಶನಿಯ ಒಂದು ಪ್ರಭಾವಗಳಿಂದ ವಿಶೇಷವಾದಂಥ ಅನುಗ್ರಹಗಳು ಸಿಗುತ್ತೆ. ಆದರೆ ಶನಿ ಏನಾಗ್ತಾ ಇದೆ, ರೆಟ್ರೋಗ್ರೇಡ್ ಆಗುತ್ತೆ. ಯಾವಾಗಿಂದ ಅಂತಂದರೆ ಈ ಆಶ್ವಯುಜ ಮಾಸದ ಸಂದರ್ಭದಲ್ಲಿ, ಅಂದರೆ ಆಶ್ವಯುಜ ಮಾಸದ ಈ ದ್ವಿತೀಯಾರ್ಧ ಅಂದರೆ ವಿಜಯದಶಮಿ ಕಳ್ಕೊಂಡು ಅಲ್ಲಿಂದ ಆಚೆಗೆ ಕಾರ್ತಿಕ ಮಾಸದ ಪ್ರಥಮಾರ್ಧ ಅಂದರೆ ಶುಕ್ಲ ಪಕ್ಷ ಅಂದರೆ ಪೌರ್ಣಮಿವರೆಗೂ, ಆ ಪೌರ್ಣಮಿಯವರೆಗೂ ಏನಾಗ್ತದೆ, ಈ ಆಶ್ವಯುಜ ಕೃಷ್ಣ ಪಕ್ಷ ಆಶ್ವಯುಜದಿಂದ ಹಿಡಿದು ಈ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಅಂತ್ಯದವರೆಗೂ ವಿಶೇಷವಾದಂತಹ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಸಂದರ್ಭ ನಿಮಗೆ. ಎಸ್ಪೆಷಲಿ ಮ್ಯಾರೇಜ್ ರಿಲೇಟೆಡ್ ಮ್ಯಾಟರ್ಸ್ ಏನಿರ್ತದೆ ಅದರಲ್ಲಿ ಅನುಗ್ರಹಗಳು ಹೆಚ್ಚಾಗಿ ಆಗ್ತಕ್ಕಂಥದ್ದು ಮಖ ನಕ್ಷತ್ರದವರಿಗೆ. ಮೂಲ ನಕ್ಷತ್ರದವ್ರಿಗೂ ಸಹ ವಿಶೇಷವಾದಂತಹ ಅನುಭವಗಳು, ಈ ನೆನೆಗುದಿಗೆ ಬಿದ್ದಿರತಕ್ಕಂತಹ ಹಲವು ಕೆಲಸಗಳು ಒಂದು ಕಾರ್ಯಗತ ರೂಪಕ್ಕೆ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇದು ಪಾಸಿಟಿವ್ ಎಫೆಕ್ಟು. ನೆಗೆಟಿವ್ ಎಫೆಕ್ಟ್ ಸಹ ಇದೆ. ಯಾವ ರೀತಿ ಅಂತಂದರೆ ವಿನಾಕಾರಣ ಅಲೆದಾಟಗಳು, ಕೆಲಸಕ್ಕೆ ಬಾರದೇ ಇರುವಂಥ ಕೆಲವೊಂದು ವಿಚಾರಗಳಲ್ಲಿ ತಲೆನೋವುಗಳು, ಇದೆಲ್ಲ ಒಂದು ಸೈಡ್ ಎಫೆಕ್ಟ್ಸ್ಗಳು. ಹಾಗಾಗಿ ಇದನ್ನೂ ನೋಡಬೇಕು, ಪಾಸಿಟಿವ್ ಎಫೆಕ್ಟ್ಸ್ನೂ ಸಹ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗ್ತದೆ. ಒಟ್ಟಾರೆ ಅಶ್ವಿನಿ ಮಖ ಮೂಲ ನಕ್ಷತ್ರದವ್ರಿಗೆ ಈ ವರ್ಷ ಒಂದು ರೀತಿ ಎಲ್ಲೋ ಕೆಲವೊಂದು ಸಂದರ್ಭ ಮಾತ್ರ ಏರುಪೇರಿದ್ರೂ ಒಟ್ಟಾರೆ ಪರವಾಗಿಲ್ಲಪ್ಪ, ಒಂದು ಸ್ಟೆಬಿಲಿಟಿ ಇದೆ, ಆ ಸ್ಥಿರತೆಯನ್ನು ಕಂಡುಕೊಂಡು ಹೋಗುವಷ್ಟು ಭಗವಂತ ಶಕ್ತಿ ಕೊಟ್ಟಿದ್ದೇನೆ ಅಂತ ತಾವು ನಿರಾಳವಾಗಿ ಇರ್ಬೋದು. ನೀವು ನಿಮಗೆ ಲಕ್ಕಿ ಕಲರ್ಸ್ ಅಂತ ಬಂದಾಗ ಅಶ್ವಿನಿ ಮಖ ಹಾಗೂ ಮೂಲ ನಕ್ಷತ್ರದವ್ರಿಗೆ ಕೆಂಪು ಬಣ್ಣ, ಹಾಗೆ ಈ ಕಿತ್ತಳೆ ಹಣ್ಣಿನ ಬಣ್ಣ ಅಥವಾ ಈ ಹಳದಿ ಬಣ್ಣ, ಈ ಮೂರೂ ಬಣ್ಣಗಳು ವಿಶೇಷವಾಗಿ ಆಗಿಬರುತ್ತೆ. ನಿಮಗೆ ಅಂತಹ ಮಾಡಿಸಿದಂತಹ ಒಂದು ವೀಕ್ ಡೇ ಅಥವಾ ಒಂದು ವಾರ, ಆ ವಾರ ಬಂದುಬಿಟ್ಟು ಗುರುವಾರ ಅಥವಾ ರವಿವಾರ ಅಂದರೆ ಭಾನುವಾರ. ಸೊ ಭಾನುವಾರ ಮತ್ತು ಗುರುವಾರದಲ್ಲಿ ಈ ನಕ್ಷತ್ರಗಳು ಯಾವತ್ತು ಬರುತ್ತೆ ನೋಡ್ಕೊಳ್ಳಿ. ಅಶ್ವಿನಿ ಅಥವಾ ಮಖ ಅಥವಾ ಮೂಲ ನಕ್ಷತ್ರಗಳು, ಈ ನಕ್ಷತ್ರಗಳು ಬರ್ತಕ್ಕಂತಹ ಒಂದು ದಿನ ಅದೇನಾದರೂ ಭಾನುವಾರ ಅಥವಾ ಗುರುವಾರ ಆಗಿದ್ದಲ್ಲಿ ಅಂಥ ಒಂದು ದಿನದಲ್ಲಿ ತಾವು ವಿಶೇಷವಾಗಿ ನಿಮಗೆ ಶ್ರೀಮನ್ ಮಹಾಗಣಪತಿಯ ಕ್ಷೇತ್ರಗಳು, ಇಲ್ಲಿ ನೋಡಿ ಏನಾಗುತ್ತೆ, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಕುರುಡುಮಲೈ ಮಹಾಗಣಪತಿ ಕ್ಷೇತ್ರ ಇದೆ. ಆ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡೋದನ್ನ ಮರಿಬೇಡಿ. ವಿಶೇಷವಾದಂತಹ ಲಾಭಗಳು, ಭಾಗ್ಯಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ನೆಮ್ಮದಿಯುತವಾದ ಜೀವನ ತಮ್ಮದು ಅಂತ ಅನ್ನಿಸ್ಕೋಬೋದು. ಖಂಡಿತವಾಗ್ಲೂ ತಾವು ಈ ದೇವಾಲಯಕ್ಕೆ ಅಶ್ವಿನಿ ಅಥವಾ ಮಖ ಅಥವಾ ಮೂಲ ನಕ್ಷತ್ರದಲ್ಲಿ ಯಾವತ್ತು ಈ ಭಾನುವಾರದಲ್ಲಿ ಬರ್ತದಲ್ಲ ಈ ನಕ್ಷತ್ರ, ಅದು ನೋಡಿಕೊಂಡು ಹೋಗಿದ್ದು ಬನ್ನಿ, ಅಥವಾ ಗುರುವಾರದಲ್ಲಿ ಬಂದಾಗ ಇದು ನೋಡ್ಕೊಂಡು ಹೋಗಿದ್ದು ಬನ್ನಿ. ಖಂಡಿತವಾಗ್ಲೂ ತಮಗೆಲ್ಲ ಒಳ್ಳೆಯದಾಗುತ್ತೆ. ವಿಶೇಷವಾದಂತಹ ಕ್ಷೇತ್ರ ಫಲ ತಮಗೆ ಸಿಗ್ತಕ್ಕಂಥದ್ದು ಈ ಒಂದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿರ್ತಕ್ಕಂತಹ ಕುರುಡುಮಲೈ ಮಹಾಗಣಪತಿ ಕ್ಷೇತ್ರ ಅಥವಾ ಶ್ರೀ ವಿನಾಯಕ ಸ್ವಾಮಿ ಕ್ಷೇತ್ರದಿಂದ ಖಂಡಿತವಾಗ್ಲೂ ಅದು ಪ್ರಾಪ್ತವಾಗುತ್ತೆ. ಒಟ್ಟಾರೆ ನಿಮಗೆ ವಿಶೇಷವಾಗಿ ಆಗಿಬರ್ತಕ್ಕಂಥ ದಿವಸ ಗುರುವಾರ ತಪ್ಪಿದ್ರೆ ಭಾನುವಾರ. ಆ ಭಾನುವಾರದಲ್ಲಿ ಗುರುವಾರದಲ್ಲಿ ಏನಾದರೂ ಸಂಕಲ್ಪಗಳನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಭಗವಂತ ಒಳ್ಳೇದು ಮಾಡಲಿ.